ಶ್ರೀಮತಿ ಸೀತಾದೇವಿ, ಶ್ರೀಮತಿ ಸೀತಾದೇವಿ, ಶ್ರೀಮತಿ ಸೀತಾದೇವಿ. ಚಂದ್ರಕಾಂತ್, ಚಂದ್ರಕಾಂತ್, ಚಂದ್ರಕಾಂತ್. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಗಮನಿಸಿದ ನಂತರ ಶ್ರೀಮತಿ ಸೀತಾದೇವಿ ಅವರು ಚಂದ್ರಕಾಂತ್ರವರ ಮೇಲೆ ಹೊರಿಸಿದ ಆರೋಪಗಳೆಲ್ಲವೂ ಸಾಕ್ಷ್ಯಾಧಾರಗಳ ಮೂಲಕ ರುಜುವಾತಾಗಿರುವುದರಿಂದ ಅವರ ಕೋರಿಕೆಯಂತೆ ಕಾನೂನು ಪ್ರಕಾರ ಶ್ರೀಮತಿ ಸೀತಾದೇವಿ ಮತ್ತು ಶ್ರೀ ಚಂದ್ರಕಾಂತ್ರವರ ವಿವಾಹವನ್ನು ರದ್ದುಗೊಳಿಸಿ ವಿಚ್ಛೇದನ ಮಂಜೂರು ಮಾಡಲಾಗಿದೆ. ಇನ್ನು ಮೈನರ್ ಹುಡುಗ ಅಂದರೆ ನಿಮ್ಮ ಮಗನ ವಿಷಯವಾಗಿ ನಿಮ್ಮಿಬ್ಬರಲ್ಲಿ ಯಾರ ಬಳಿ ಇರಬೇಕೆಂದು ನೀವಿಚ್ಛೆ ಪಟ್ಟಲ್ಲಿ ಅವರ ಬಳಿ ಇರಬಹುದು. ಹುಡುಗ ನನಗ್ ಬೇಡ ಮಹಾಸ್ವಾಮಿ. ಅವ್ರ ಹತ್ರನೇ ಇರ್ಲಿ. ನಿನ್ನ ಅಮ್ಮ ಅಂತ ಕರಿಬೋದಾ? ಅಪ್ಪ ಏನೋ ತಪ್ಪು ಮಾಡಿದ್ರಂತ ಅವ್ರನ್ ಬೇಡ ಅಂದೆ. ನನ್ನನ್ನೇನಕ್ಕಮ್ಮ ಬೇಡ ಅಂದೆ? ನಾನೇನ್ ತಪ್ಪು ಮಾಡ್ದೆ? ನೀಟಾಗಿರಲ್ವಾ? ಸ್ಕೂಲಿಗೆ ಸರಿಯಾಗಿ ಹೋಗಲ್ವಾ? ಹೋಮ್ ವರ್ಕ್ ಮಾಡ್ತಾ ಇಲ್ವಾ? ನೀನ್ ಹೇಳ್ದಾಗೆಲ್ಲ ಕೇಳ್ತಾ ಇಲ್ವಮ್ಮ? ನನ್ ಕುಟ್ಟ ಅಲ್ವಮ್ಮ? ನನ್ನನ್ನೇನಕ್ಕಮ್ಮ ಬೇಡ ಅಂದೆ? ನೋಡಿ, ಇವತ್ತು ನನಗೆ ಯಾಕೋ ಮನಸ್ಸು ಸರಿಯಾಗಿಲ್ಲ. ಒಂದೆರಡು ದಿನ ನೀವೇ ಹೇಗಾದ್ರೂ ಮ್ಯಾನೇಜ್ ಮಾಡ್ಕೊಳ್ಳಿ. ಸಾರಿ. ನೋಡಿದ್ಯಾ ಅಕ್ಕ, ನನ್ನ ಹೃದಯ ಬಂಡೆ ತರ ಎಷ್ಟು ಗಟ್ಟಿಯಾಗೋಯ್ತು. ಅವರನ್ನ, ಸುಧನ್ನ, ನಿನ್ನ, ಅಪ್ಪ ಅಮ್ಮನ್ನ, ಕೊನೆಗೆ ಕರಳು ಕತ್ತರಿಸ್ಕೊಂಡು ಹುಟ್ಟಿರೋ ನನ್ನ ಮಗನಿಗೂ ಎಷ್ಟೊಂದು ನೋವು ಕೊಟ್ಬಿಟ್ಟೆ, ಎಷ್ಟೊಂದು ನೋವು ಕೊಟ್ಬಿಟ್ಟೆ. ಸೀತಾ ನನ್ ಸೆರಗಿ ಹಿಡ್ಕೊಂಡು, ಅಮ್ಮ ನಾನೇನ್ ತಪ್ಪು ಮಾಡ್ದೆ ಅಂತ ಕೇಳ್ಬಿಟ್ಟ. ಒಂದೇ ಒಂದ್ಸಲ
ಅವನ್ನ ನೋಡ್ಕೊಂಡ್ ಬರ್ತೀನಕ್ಕ. ಹಾಗೆ ಆಗ್ಲಮ್ಮ. ಸೀತಾ, ಸೀತಾ, ಸರ್, ಸೀತಾ ಅವ್ರ ಜ್ಞಾಪಕಕ್ಕೆ ಬರ್ತಿದಾರ? ಮರ್ತಿದ್ರೆ ತಾನೇ ಜ್ಞಾಪಕಕ್ಕೆ ಬರೋದು. ನನ್ನಿಂದ ಅನರ್ಥಗಳು ಸಾಕು. ನಾನು ಈ ಊರಿಂದಲೇ ಹೊರಟೋಗ್ತೀನಿ. ನೀನ್ ಹೋದ ಮಾತ್ರಕ್ಕೆ ಸೀತಾ ಮತ್ತೆ ವಾಪಸ್ ಬರ್ತಾಳ? ನಿನ್ನಿಷ್ಟ. ನಾನು ಡ್ಯಾಡಿ ಅಮ್ಮಂಗ್ ಬೇಕಾಗಿಲ್ಲ. ನಿನಗೂ ಬೇಡ್ವಾ? ಅಂದ್ರೆ ನಾವ್ ಯಾರಿಗೂ ಬೇಡ್ವಾ? ಸಂತೋಷ್, ಹಾಗೆ ಹೇಳ್ಬೇಡಪ್ಪ. ನಾನು ಹೋಗಲ್ಲ, ಸರಿನಾ? ಗುಡ್ ಬಾಯ್. ಸುಧಾ, ಸೀತಾ ಯಾಕೆ ಹೀಗ್ ಮಾಡ್ತಿದ್ದಾಳೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಮ್ಮಿಬ್ಬರಿಗೆ ಸ್ನೇಹ ಇದೆ ಹೊರತು ಬೇರೆ ಯಾವ ರೀತಿ ಸಂಬಂಧ ಇಲ್ಲ ಅಂತ ಮಗು ಮೇಲೆ ಪ್ರಮಾಣ ಮಾಡಿ ಹೇಳಿದ್ರು ಅವಳಿಗೆ ನಂಬಿಕೆ ಬರ್ತಾ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ನನ್ನ ತಾಯಿ ಸತ್ತಾಗ ನಾನು ಅತ್ತಿದ್ದೆ. ಈಗ ಸೀತಾ ನನ್ನವಳಲ್ಲ ಅಂತ ನೆನೆಸ್ಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ದುಃಖ ಆಗ್ತಾ ಇದೆ. ಸೀತಾ ನನ್ನ ಉಸಿರಲ್ಲಿ ಉಸಿರಾಗಿ ಬೆರೆತೋಗಿದ್ದಾಳೆ. ಅವಳು ಈ ಮನೆಯಿಂದ ದೂರ ಆಗಿದ್ದಾಳೆ ಹೊರತು ನನ್ನ ಮನಸ್ಸಿನಿಂದ ಯಾವತ್ತೂ ದೂರ ಆಗೋಕ್ ಸಾಧ್ಯನೇ ಇಲ್ಲ. ಸೀತಾ, 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 ನಾನು ಇಷ್ಟೆಲ್ಲ ಮಾಡಿದ್ರು ಅವ್ರಿಗೆ ನನ್ನ ಮೇಲಿರೋ ಪ್ರೀತಿ ಒಂದಿಷ್ಟು ಕಮ್ಮಿ ಆಗಿಲ್ಲ. ಅವ್ರ ಮಾತು ಕೇಳ್ತಾ ಇದ್ರೆ ನನಗಿನ್ನು ಬದುಕಿರ್ಬೇಕು ಅಂತ ಆಸೆ ಆಗ್ತಿದೆ. ಬದುಕಿರ್ಬೇಕು ಅಂತ ಆಸೆ ಆಗ್ತಿದೆ. ನಾನು ಇಷ್ಟೆಲ್ಲ ಕಷ್ಟ ಎಲ್ರಿಗೂ ಕೊಟ್ಟಿದ್ದು ನಾನು ಹೋಗಕ್ ಮುಂಚೆ ಅವ್ರು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ. ಆದ್ರೆ ಅವ್ರ ಮಾತು ಕೇಳ್ತಾ ಇದ್ರೆ ಅವ್ರಿಬ್ರಿಗೂ ಮದುವೆ ಮಾಡ್ಕೋಬೇಕು ಅನ್ನೋ ಯೋಚನೆ ಇರೋ ಹಾಗೆ ಕಾಣ್ತಾ ಇಲ್ಲ. ಅಕ್ಕ, ಅಕ್ಕ, ಹೇಗಾದ್ರೂ ಮಾಡಿ ಅವರು ಸುಧನ್ನ ಮದುವೆ ಮಾಡ್ಕೊಳಕ್ ಒಪ್ಪೋ ಹಾಗೆ ಮಾಡಕ್ಕ. ಸರಿ, ನಾಳೆನ ಚಂದ್ರ ಹತ್ರ ಮಾತಾಡ್ತೀನಿ. ಏನ್ ಹೇಳಿ? ನೀವು ಮತ್ತೆ ಮದುವೆ ಮಾಡ್ಕೋಬೇಕು. ಯಾಕೆ? ಡೈವೋರ್ಸ್ ಮಾಡ್ಸಕ್ಕೆ ಇನ್ನೊಂದು ಕೇಸ್ ಬೇಕಾ? ನಿಮ್ಮ ಒಳ್ಳೇದಕ್ಕೆ ಡೈವೋರ್ಸ್ ಕೊಡ್ಸಿದ್ದು. ನನ್ನ ಒಳ್ಳೇದಕ್ಕ? ಹೌದು. ಸೀತಾಯಿಂದ ನಿಮ್ಗೆ ಯಾವ ಸುಖನೂ ಸಿಗೋಲ್ಲ, ನೆಮ್ಮದಿನೂ ಇರೋಲ್ಲ ಅಂತ ನಾನೇ ರೊಚ್ಚಿಗೆಪ್ಸಿ ಡೈವರ್ಸ್ ಕೊಡಿಸ್ದೆ. ಸೀತಾ ಜಗಮೊಂಡಿ, ರಣಚಂಡಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಕೆಟ್ಟ ಹಠಮಾರಿ. ತಾನು ಸುಖ ಪಡೋಲ್ಲ, ಇನ್ನೊಬ್ಬರನ್ನ ಸುಖವಾಗಿರೋಕ್ಕೂ ಬಿಡೋಲ್ಲ. ಸ್ಟಾಪ್ ಇಟ್, ಪ್ಲೀಸ್ ಸ್ಟಾಪ್ ಇಟ್. ಸೀತಾ ನನ್ ಬೇಡ ಅಂದ್ರೂ ಪರವಾಗಿಲ್ಲ, ಅವ್ಳು ಡೈವರ್ಸ್ ಕೊಟ್ಟಿದ್ರೂ ಪರವಾಗಿಲ್ಲ. ಈಗ್ಲೂ ಆಗ್ಲೂ ಯಾವಾಗ್ಲೂ ಸೀತಾನೇ ನನ್ನ ಹೆಂಡತಿ. ನಿಮ್ ಹೆಂಡತಿನೇ ನಿಮ್ಮನ್ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಮತ್ತೆ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ನಿಮ್ದೇನ್ ಅಭ್ಯಂತರ? ನಾನ್ ಇನ್ನೊಂದ್ ಮದುವೆ ಮಾಡ್ಕೊಂಡ್ರೆ ನಿಮ್ಗೇನ್ ಲಾಭ? ನನಗ್ ಲಾಭ ಇಲ್ದೆ ಹೋದ್ರು ನೀವು ಮಾಡ್ಕೊಳ್ಳದೆ ಹೋದ್ರೆ ಈ ಹುಡುಗಿ ತುಂಬಾ ನಷ್ಟ ಆಗುತ್ತೆ. ನಿಮ್ಗೇನು ಹಾಯಾಗಿರ್ತೀರಾ, ಆದ್ರೆ ಸಮಾಜದ ದೃಷ್ಟಿಯಲ್ಲಿ ಕೆಟ್ಟ ಹೋಗಿರೋ ಈ ಹುಡುಗಿ ಜೀವನ ಏನಾಗುತ್ತೆ? ಯಾರು ಮದ್ವೆ ಆಗ್ತಾರೆ? ನಿಮ್ ಗಲಾಟೆಯಲ್ಲಿ ಈ ಹುಡುಗಿ ನಲಗ್ತಿದ್ದಾಳೆ. ಆದ್ರಿಂದ ನೀವು ಈ ಸುಧನ ಮದ್ವೆ ಮಾಡ್ಕೊಳ್ಳೋದೇ ಧರ್ಮ. ಸಾಧ್ಯ ಇಲ್ಲ.